ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಮ್ಮ ಎಲ್ಲ ಸಹೋದರ ಸಹೋದರಿಯರಿಗೆ ವಂದಿಸ್ತೇವೆ. ನೀವೇನೋ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಇಂದು ಅನೇಕ ವಿಶ್ವಾಸಿಗಳು, ಅನೇಕ ಜನರು ಹೇಳುವಂಥ ಒಂದು ಮಾತೇನೆಂದರೆ, ನಮಗೆ ಪ್ರಾರ್ಥನೆ ಮಾಡಲು ಸಮಯ ಇಲ್ಲ, ನಮಗೆ ದೇವರ ವಾಕ್ಯವನ್ನು ಧ್ಯಾನಿಸಲು ಸಮಯ ಇಲ್ಲ. ನಾನು ಯಾವಾಗಾದರೂ ಪ್ರಾರ್ಥನೆ ಮಾಡಬೇಕು ಅಂತ ಅಂದ್ಕೊಳ್ತೀನಿ, ಆದರೆ ನನಗೆ ಸಮಯ ಸಿಕ್ಕೋದಿಲ್ಲ. ಬೈಬಲ್ ಓದಬೇಕು, ಸತ್ಯವೇದ ಧ್ಯಾನಿಸಬೇಕು ಅಂದ್ಕೊಳ್ತೀನಿ, ಆದರೆ ನನಗೆ ಸಮಯನೇ ಸಿಗೋದಿಲ್ಲ. ಯಾವಾಗ ನೋಡಿದರೂ ನಾನು ಬ್ಯುಸಿ ಇರ್ತೇನೆ ಅಂತ ಅನೇಕರು ಹೇಳುವುದನ್ನು ನಾವು ಕಾಣ್ತೇವೆ. ಹಾಗಾದರೆ ದೇವ್ರ ವಾಕ್ಯ ಏನಂತ ಹೇಳ್ತದೆ? ನಮಗೆ ದೇವರು 24 ಗಂಟೆಗಳ ಕಾಲ ನಮಗೆ ಸಮಯವನ್ನು ಕೊಟ್ಟಿದ್ದಾರೆ ಒಂದು ದಿನದಲ್ಲಿ. ಈ 24 ಗಂಟೆಗಳ ಕಾಲದಲ್ಲಿ ಕೆಲವರು 10 ಗಂಟೆಗಳ ಕಾಲ ಕೆಲವರು ಕೆಲಸ ಮಾಡ್ತಾರೆ, ಇನ್ನು ಕೆಲವರದು 8 ಗಂಟೆಗಳ ಕಾಲ, 9 ಗಂಟೆಗಳ ಕಾಲ, ಹಾಗೆ 12 ಗಂಟೆಗಳ ಕಾಲವೂ ಕೂಡ ಕೆಲಸ ಮಾಡುವವರಿದ್ದಾರೆ. ಕೆಲಸ ಆದ ನಂತರ ನಮ್ಮ ದೈನಂದಿನ ಒಂದು ಕೆಲಸಗಳನ್ನು ಇನ್ನು ಕೆಲವರು ಮಾಡ್ತಾ ಇರ್ತಾರೆ. ಬಟ್ಟೆ ಒಗೆಯುವಂಥದ್ದು, ರೇಷನ್ ತರುವಂಥದ್ದು, ಅಂಗಡಿಗೆ ಹೋಗುವಂಥದ್ದು, ಹಾಗೆ ಸುತ್ತಾಡುವಂಥದ್ದು, ಮನೆ ಕೆಲಸಗಳನ್ನು ಮಾಡುವಂಥದ್ದು, ಹೀಗೆ ತಮಗೆ ಅವಶ್ಯಕತೆ ಇರುವುದನ್ನು ನಾವು ಮಾಡ್ತಾ ಇರ್ತೇವೆ. ಹೇಗೆ ನಮ್ಮ ಲೌಕಿಕವಾದಂತಹ ವಿಷಯಗಳನ್ನು ನಾವು ಹೆಚ್ಚು ಒತ್ತು ಕೊಟ್ಟು ಪ್ರಯಾರಿಟಿ ಕೊಟ್ಟು ನಾವು ಮಾಡ್ತೇವೆ, ಆದರೆ ನಾವು ನಮ್ಮ ಆತ್ಮಕ್ಕೆ ಏನು ಬೇಕು, ಅದಕ್ಕೆ ಏನು ಅವಶ್ಯಕವಾಗಿದೆ ಎಂದು ನಾವು ತಿಳಿದುಕೊಂಡರೂ ಕೂಡ ಅನೇಕ ಸಲ ಮಾಡೋದಿಲ್ಲ. ಕೆಲವರು ಕೆಲಸ ಮಾಡ್ತಾರೆ, ಆ ಕೆಲಸನ 1 ಗಂಟೆ ಕಾಲ ಅದೇ ಕೆಲಸ ಮಾಡ್ತಾರೆ, ಬರೀ ಬಟ್ಟೆನೇ ಒಗಿತಾ ಇರುವಂಥದ್ದು. ಕೆಲವು ಸ್ತ್ರೀಯರು ಬರೀ ಅಡಿಗೆ ಮನೆಯಲ್ಲೇ ಬೆಳಗಿಂದ ಸಂಜೆವರೆಗೂ ಬರೀ ಕೆಲಸನೇ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಹೇಗಿರ್ತಾರೆ ಅಂದರೆ, ಬೆಳಗಿಂದ ಸಂಜೆವರೆಗೂ ಟಿವಿ, ಫೋನ್ ಹಾಗೂ ಫೇಸ್ಬುಕ್, ವಾಟ್ಸಪ್ ಹೀಗೆ ತಮ್ಮ ಸಮಯಗಳನ್ನು ಬೇಡವಾದಂಥ ವಿಷಯಗಳಲ್ಲಿ ಹೆಚ್ಚು ಕಳೀತಾ ಇರ್ತಾರೆ. ಈಗ ಕೆಲವರು ಹೇಳ್ಬೋದು, ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ಬಿಸ್ನೆಸ್ ಮಾಡ್ತೇನೆ, ನನಗೆ ಸಮಯನೇ ಸಿಗೋದಿಲ್ಲ. ನಿಮಗೆ ಸಮಯ ಸಿಗುವಾಗ ಇನ್ಸ್ಟಾಗ್ರಾಮ್ ನೋಡಲಿಕ್ಕೆ ನಿಮಗೆ ಸಮಯ ಸಿಗುತ್ತೆ, ಫೇಸ್ಬುಕ್ ನೋಡಲಿಕ್ಕೆ ಸಮಯ ಸಿಗುತ್ತೆ, ನಿಮಗೆ ಇಷ್ಟ ಬಂದಂತಹ ನಿಮ್ಮ ಪ್ರೀತಿ ಪಾತ್ರ ಒಟ್ಟಿಗೆ ನಿಮಗೆ ಮಾತನಾಡಲು ಸಮಯ ಸಿಗುತ್ತೆ, ಊಟ ಮಾಡಲಿಕ್ಕೆ ಸಮಯ ಸಿಗುತ್ತೆ, ನಿದ್ರೆ ಮಾಡಲಿಕ್ಕೆ ಸಮಯ ಸಿಗುತ್ತೆ. ಆದರೆ ನಿಮಗೆ ಪ್ರಾರ್ಥನೆ ಮಾಡೋದಕ್ಕೆ, ದೇವ್ರ ವಾಕ್ಯ ಓದೋದಕ್ಕೆ ಸಮಯ ಸಿಗೋದಿಲ್ವಾ? ಕೆಲವರನ್ನು ನೋಡ್ರಿ, ಎಷ್ಟೇ ಬ್ಯುಸಿ ಇದ್ದರೂ ತಮಗೆ ಏನು ಮುಖ್ಯವಾಗಿದೆ ಆ ಕಾರ್ಯಗಳನ್ನು ಅವರು ಮಾಡೇ ಮಾಡ್ತಾರೆ. ನೀವು ಸಹ ಹಾಗೆ ಅಲ್ವಾ? ನಿಮ್ಮ ಜೀವಿತದಲ್ಲಿ ನಿಮ್ಗೇನು ಅಗತ್ಯತೆ ಇದೆಯೋ ಆ ಕೆಲಸವನ್ನು, ಆ ಕಾರ್ಯವನ್ನು ನೀವು ಮಾಡೇ ಮಾಡ್ತೀರಾ. ಶರೀರಕ್ಕೆ ನೀವು ಒಂದಲ್ಲ ಒಂದು ದಿವಸ ಮಣ್ಣಿಗೆ ಹೋಗುವ ಈ ಶರೀರಕ್ಕೆ ನೀವು ಪ್ರಾಮುಖ್ಯತೆಯನ್ನು ಕೊಟ್ಟು ನೀವು ಕೆಲಸ ಕಾರ್ಯಗಳನ್ನು ಮಾಡ್ತೀರಾ. ಆದರೆ ಆತ್ಮಕ್ಕೆ ನೀವು ಏನು ಮಾಡ್ತಾ ಇದ್ದೀರಾ? ಪ್ರಾರ್ಥನೆ ಎಂಬುದನ್ನು ನೀವು ಮಾಡ್ತಾ ಇದ್ದೀರಾ? ದೇವರ ವಾಕ್ಯವನ್ನು ನೀವು ಓದ್ತಾ ಇದ್ದೀರಾ? ಯಾಕೆಂದರೆ ದೇವ್ರ ವಾಕ್ಯ ಹೇಳ್ತದೆ, ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ ಓದಿಕೊಳ್ಳೋಣ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಸಂದೇಶವನ್ನು ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಬೇಕಾಗಿ ಕೇಳ್ಕೊಳ್ತೇವೆ ಅಪ್ಪ. ಈ ವಿಡಿಯೋ ನೋಡುವ ಸಹೋದರ ಸಹೋದರಿಯ ಹೃದಯಗಳಲ್ಲಿ ನೀವು ಮಾತನಾಡಿ ಅವರ ಜೀವಿತವನ್ನು ಬದಲಾಯಿಸಬೇಕಾಗಿ, ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ, ಆಮೇನ್ ಆಮೇನ್. ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇರೋದೇನೆಂದರೆ, ನೀವು ನನ್ನಲ್ಲಿ, ನಾವು ಆತನಲ್ಲಿ ಹೇಗೆ ನೆಲೆಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ, ಈ ಪ್ರಾರ್ಥನೆ ಎಂಬುದು ಬರೀ ದೇವರ ಹತ್ರ ಮಾತನಾಡುವುದು ಮಾತ್ರ ಅಲ್ಲ, ಇದೊಂದು ಸಹವಾಸವಾಗಿದೆ, ಇದು ಒಂದು ಅನ್ಯೋನ್ಯತೆ ಆಗಿದೆ. ನಾವು ದೇವರೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಳ್ಳಬೇಕು. ಹೇಗೆ ಅಂದರೆ ಪ್ರಾರ್ಥನೆಯ ಮೂಲಕ, ದೇವರ ವಾಕ್ಯವನ್ನು ಓದುವುದರ ಮೂಲಕ. ಅನೇಕರು ಹೇಳ್ತಾರೆ, ದೇವ್ರ ನನ್ನ ಹತ್ರ ಮಾತಾಡಲೇ ಇಲ್ಲ ಸಿಸ್ಟರ್, ದೇವ್ರ ನನ್ನ ಹತ್ರ ಮಾತಾಡೋದಿಲ್ಲ, ನನ್ನನ್ನು ಕೈ ಬಿಟ್ಟಿದ್ದಾರೆ, ನನಗೆ ಉತ್ತರನೇ ಸಿಗ್ತಿಲ್ಲ, ನನಗೆ ದಾರಿನೇ ಕಾಣ್ತಿಲ್ಲ, ನಾನು ದೇವರ ಸ್ವರವನ್ನು ಕೇಳಲಿಕ್ಕೆ ಆಗ್ತಾ ಇಲ್ಲ ಅಂತ ಅನೇಕರು ಹೇಳ್ತಾರೆ. ದೇವರ ವಾಕ್ಯವನ್ನು ಓದ್ರಿ, ದೇವರು ನಿಮ್ಮ ಕೈಯಲ್ಲಿ ಕೊಟ್ಟಿರುವಂತಹ ಸುಂದರವಾದ ಸತ್ಯವೇದವನ್ನು ಓದ್ರಿ, ಅದನ್ನು ಧ್ಯಾನಿಸಿರಿ. ನಿಮಗೆ ನಡೆಯಬೇಕಾದ ಮಾರ್ಗವನ್ನು ಅದು ಬೋಧಿಸುವಂಥದ್ದಾಗಿದೆ. ನಿಮ್ಮ ಜ್ಞಾನವನ್ನು, ಯುಕ್ತಹೀನನಿಗೆ ಜ್ಞಾನವನ್ನು ಅನುಗ್ರಹಿಸುವಂಥದ್ದೇ ಸತ್ಯವೇದ ಆಗಿದೆ. ದೇವರ ವಾಕ್ಯ ನಮಗೆ ಹೇಳ್ತದೆ, ನೀವು ನನ್ನಲ್ಲಿ ನೆಲೆಗೊಳ್ಳ್ರಿ, ನಾನು ನಿಮ್ಮಲ್ಲಿ ನೆಲೆಗೊಳ್ತೇನೆ. ಆಗ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಳ್ಳಬೇಕು. ಆಗ ನೀವು ಏನೇ ಬೇಡಿಕೊಂಡ್ರೂ ಅದು ನಿಮಗೆ ದೊರೆಯುತ್ತದೆ. ನೀವು ಫಲವನ್ನು ಕೊಡಬೇಕಂದ್ರೂ
ಆದರೂ ಕೂಡ ನೀವು ದೇವರಲ್ಲಿ ನೆಲೆಯಾಗಿರಬೇಕು. ಆತನು ನಿಮ್ಮಲ್ಲಿ ನೆಲೆಯಾಗಿದ್ದರೆ ಮಾತ್ರ ನೀವು ಫಲವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಅನೇಕರು ಇವತ್ತು ಏನು ಮಾಡ್ತಾರೆ ಅಂದರೆ ಬರೀ ಪ್ರಾರ್ಥನೆಯನ್ನು ಮಾತ್ರ ಮಾಡ್ತಾರೆ, ದೇವ್ರ ವಾಕ್ಯ ಓದೋದಿಲ್ಲ, ಬರೀ ಕೀರ್ತನೆಗಳನ್ನು ಮಾತ್ರ ಓದಿ ಬೇರೆ ಯಾವ ಪುಸ್ತಕಗಳನ್ನು ಕೂಡ ಓದೋದಿಲ್ಲ, ಧ್ಯಾನಿಸೋದಿಲ್ಲ, ಹಾಗೂ ಅದರ ವಿಷಯವಾಗಿ ಅವರ ಆಲೋಚನೆಯನ್ನು ಕೂಡ ಮಾಡೋದಿಲ್ಲ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನೀವಿವತ್ತು ದೇವರ ವಾಕ್ಯ ಓದ್ತಾ ಇದ್ದೀರಾ? ಬಿಸಿ ಇದ್ದೇನೆ ಅಂತ ಹೇಳಿ ದೇವರಿಂದ ದೂರವಾಗ್ತಾ ಇರುವಂತಹ, ದೇವರಿಂದ ದೂರ ಮಾಡ್ತಾ ಇರುವಂತಹ ಯಾವ ಕೆಲಸವು ನಿಮ್ಮ ಜೀವಿತದಲ್ಲಿ ಉಳಿಯೋದಿಲ್ಲ. ಯಾವುದು ನಿಮ್ಮನ್ನ ತುಂಬಾ ಬ್ಯುಸಿಯಾಗಿ ಇಟ್ಟಿದೆಯೋ ದೇವರು ಅದನ್ನ ನಿಮ್ಮ ಜೀವಿತದಿಂದ ತೆಗೆದಾಕ್ತಾರೆ. ಎಚ್ಚರವಾಗಿರ್ರಿ. ಅನೇಕರು ದೇವರ ಸಾನ್ನಿಧ್ಯವನ್ನ ನಿರ್ಲಕ್ಷ್ಯ ಮಾಡ್ತಾರೆ, ಅಲಕ್ಷ್ಯ ಮಾಡ್ತಾರೆ. ಸಮಯ ಇಲ್ಲ, ಹಗಲು ರಾತ್ರಿ ದುಡಿತಾ ಇದ್ದೇವೆ, ನಿದ್ರೆ ಇಲ್ಲ, ನಾವು ಯಾವಾಗಲೂ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತ ನೀವು ಅನೇಕರು ಹೇಳ್ತಾ ಇರ್ಬೋದು. ನೀವೆಷ್ಟೇ ಕಷ್ಟಪಟ್ಟರು, ನೀವೆಷ್ಟೇ ದುಡಿದ್ರೂ ಕೂಡ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಬರಬೇಕು, ನಿಮ್ಮ ಆದಾಯಗಳು ಹೆಚ್ಚಲ್ಪಡಬೇಕಂದ್ರೆ ಅದು ದೇವರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇದ್ರೆ ಮಾತ್ರ, ದೇವರ ಕೃಪೆ ಇದ್ರೆ ಮಾತ್ರ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಕೂಡ ಸರಿಯಾಗಿರ್ತದೆ. ದೇವರ ಕೃಪೆ ಇಲ್ಲದೆ, ದೇವರ ಸಾನ್ನಿಧ್ಯದಿಂದ ಏನು ನಿಮ್ಮನ್ನ ದೂರ ಮಾಡ್ತಾ ಇದೆಯೋ ಆ ಬ್ಯುಸಿ ಆಗಿರುವಂಥದ್ದನ್ನ ದೇವ್ರು ನಿಮ್ಮಿಂದ ದೂರ ಮಾಡ್ತಾರೆ. ಎಚ್ಚರವಾಗಿರ್ರಿ. ದೇವ್ರ ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು. ಸತ್ಯವೇದ ನಮಗೆ ಏನಂತ ಹೇಳ್ತದೆ ಅಂದ್ರೆ, ನೀವು ಯಾವಾಗಲೂ ಎಡಬಿಡದೆ ಯಾವಾಗಲೂ ನಾವು ಪ್ರಾರ್ಥನೆನ ಮಾಡಬೇಕು. ಭಕ್ತರಾದಂತಹ ಅನೇಕ ವ್ಯಕ್ತಿಗಳನ್ನು ನಾವು ಸತ್ಯವೇದದಲ್ಲಿ ಕಾಣ್ತೇವೆ. ಅವರು ತಮ್ಮ ಜೀವಿತದಲ್ಲಿ ಎಷ್ಟೇ ಬ್ಯುಸಿ ಇದ್ರು, ಎಷ್ಟೇ ಸಮಯವಿಲ್ಲದೆ ಇದ್ದಂತಹ ಒಂದು ಪೊಸಿಷನ್ಗಳಲ್ಲಿ ಅವರು ಇದ್ದಾಗಿಯೂ ಸಹ ಅವರು ಎಂದಿಗೂ ದೇವರೊಟ್ಟಿಗೆ ಅನ್ಯೂನ್ಯತೆ ಇಟ್ಟುಕೊಳ್ಳುವುದನ್ನ, ಸಹವಾಸ ಇಟ್ಟುಕೊಳ್ಳುವುದನ್ನ ಬಿಟ್ಟಿಲ್ಲ. ಭಕ್ತನಾದಂತ ದಾವೀದನ ಜೀವಿತದಲ್ಲಿ ಕಾಣ್ತೇವೆ. ನಾವು ಒಂದು ಕುಟುಂಬವನ್ನ ನೋಡಿಕೊಳ್ಳಲಿಕ್ಕೆ ನಮಗೆ 24 ಗಂಟೆಗಳು ಕಾಲ ಸಾಕಾಗೋದಿಲ್ಲ. ಆದ್ರೆ ದಾವೀದನು ಒಂದು ರಾಜ್ಯವನ್ನ ನೋಡಿಕೊಳ್ತಾ ಇದ್ದನು. ರಾಜನಂದ್ರೆ ಸುಲಭವಾದ ಸಂಗತಿ ಅಲ್ಲ. ಎಲ್ಲಾ ವಿಷಯಗಳ ಮೇಲೆ ಗಮನವಿಡಬೇಕಾಗಿತ್ತು. ಯಾವುದೇ ಒಂದು ಕಾರ್ಯಗಳಾಗಿದ್ರೂ ಸಹ ರಾಜನ ಆ ಒಂದು ಕಾರ್ಯಗಳು ಮಾಡಬೇಕಾಗಿತ್ತು. ರಾಜ್ಯದಲ್ಲಿರುವಂತಹ ಎಲ್ಲಾ ವಿಷಯಗಳನ್ನ ನೋಡಿಕೊಳ್ಳಬೇಕು. ರಾಜ್ಯದಲ್ಲಿರುವಂತಹ ಆರೋಗ್ಯವಾಗಿರ್ಬೋದು, ಯುದ್ಧಗಳಾಗ್ತಾ ಇದೆಯಾ, ಹಾಗೆ ಪ್ರತಿಯೊಬ್ಬರ ಕಷ್ಟಗಳು, ವೇದನೆಗಳು, ನ್ಯಾಯಗಳನ್ನ ರಾಜರಾದಂಥವ್ರು ನೋಡಬೇಕಾಗಿತ್ತು. ನಾವು ಒಂದು ಕುಟುಂಬದಲ್ಲಿ 4 ಜನ ಅಥವಾ 5 ಜನ ಇದ್ರೆ ನಮಗೆ 24 ಗಂಟೆಗಳ ಸಮಯ ಸಾಕಾಗೋದಿಲ್ಲ. ಆದ್ರೆ ದಾವೀದನು ಎಲ್ಲಿಯೂ ಸಹ ದೇವರ ಆ ಸಹವಾಸದಿಂದ ದೂರವಾಗಿಲ್ಲ. ಎಲ್ಲಾ ಸಮಯದಲ್ಲೂ, ಎಲ್ಲಾ ವಿಷಯಗಳಲ್ಲೂ ದೇವರಿಗೆ ಮಹಿಮೆ ತರುವಂತಹ, ದೇವರಿಗೋಸ್ಕರ ಜೀವಿಸಿದಂತ ವ್ಯಕ್ತಿ ದಾವೀದನಾಗಿದ್ದನು. ನಾವು ಯಾವ ಸಮಯದಲ್ಲಿ ಎದ್ದು ಮೊರೆ ಇಡಬೇಕೆಂದು ವಾಕ್ಯ ಹೇಳ್ತದೆ ಅಂದ್ರೆ, ಕೀರ್ತನೆಗಳು 119, 147ನೇ ವಚನದಲ್ಲಿ, ಅರುಣೋದಯದಲ್ಲಿ ಎದ್ದು ಮೊರೆ ಇಟ್ಟೆನು, ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಮುಂಜಾನೆಯಲ್ಲಿ ನಾವು ಎದ್ದೇನು ಮಾಡಬೇಕು? ಮೊರೆ ಇಡಬೇಕು, ದೇವರ ಬಳಿ ಪ್ರಾರ್ಥನೆ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ದೇವರ ವಾಕ್ಯವನ್ನ ನಿರೀಕ್ಷಿಸಿಕೊಂಡವರಾಗಿರ್ಬೇಕು. ಇವತ್ತು ನೀವು ದೇವರ ವಾಕ್ಯವನ್ನೇ ನೀವು ಓದ್ತಾ ಇಲ್ಲ ಅಂದ್ರೆ ನಿಮ್ಮ ಜೀವಿತದಲ್ಲಿ ಬರುವ ಸಂಕಟಗಳಲ್ಲಿ, ವೇದನೆಗಳಲ್ಲಿ, ದುಃಖಗಳಲ್ಲಿ, ಪ್ರಯಾಸಗಳಲ್ಲಿ ಯಾಕೆ ನೀವು ನಿರೀಕ್ಷೆ ಕಳೆದುಕೊಂಡವರಾಗಿ, ನಂಬಿಕೆ ಇಲ್ಲದವರಾಗಿ ಇದ್ದೀರಾ ಅಂದ್ರೆ ವಾಕ್ಯನೇ ಓದೋದಿಲ್ಲ. ವಾಕ್ಯ ನಿಮ್ಮ ಒಳಗೆ ಇಲ್ಲ ಅಂದಾಗ ಹೇಗೆ ನಿರೀಕ್ಷೆ ಉಂಟಾಗ್ತದೆ? ಹೇಗೆ ನಿಮಗೆ ನಂಬಿಕೆ ಬರ್ತದೆ? ಅದೇ ಕೆಳಗಿನ ವಚನ ಹೀಗೆ ಹೇಳಲ್ಪಡ್ತದೆ, ಇರುಳಿನ ಒಂದೊಂದು ಜಾವವನ್ನು ಮುಂಗೊಂಡು ನಿನ್ನ ನುಡಿಯನ್ನು ಧ್ಯಾನಿಸುತ್ತೇನೆ. ಯಾವಾಗಲೂ ಇರುಳಿನ ಒಂದೊಂದು ಜಾವದಲ್ಲಿ, ಅಂದರೆ ರಾತ್ರಿಯ ಒಂದೊಂದು ಜಾವದಲ್ಲಿ ಪ್ರಾರ್ಥನೆ ಮಾಡುವುದು ಮಾತ್ರ ಅಲ್ಲ, ದೇವರ ವಾಕ್ಯವನ್ನು ಸಹ ನಾವು ಓದಬೇಕು. ಈ ದೇವರ ವಾಕ್ಯವು ನಮಗೆ ಜ್ಞಾನವನ್ನು ಕೊಡುವಂಥದ್ದಾಗಿದೆ. ಕೀರ್ತನೆಗಳು 119ನೇ ಅಧ್ಯಾಯ 130ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನನಿಗೆ ಜ್ಞಾನೋದಯವಾಗುವುದು. ಯಾರಿಗೆ? ಯುಕ್ತಿಹೀನನಿಗೆ, ಅಂದರೆ ಬುದ್ಧಿ ಇಲ್ಲದವನಿಗೂ ಸಹ ಜ್ಞಾನೋದಯವಾಗುವಂಥದ್ದಾಗಿದೆ. ಇವತ್ತು ನೀವು ನೋಡ್ಬೋದು, ಅನೇಕರು ಓದೇ ಇರೋದಿಲ್ಲ, ಆದರೂ ಕೂಡ ಅವರಲ್ಲಿ ಎಷ್ಟು ಜ್ಞಾನ ಇರ್ತದೆ ಅಂದರೆ ದೇವರ ವಿಷಯವಾದ ಜ್ಞಾನ. ಅವರು ಎಲ್ಲರಿಗಿಂತ, ಓದು ಬರುವವರಿಗಿಂತ ಹೆಚ್ಚಾಗಿ ಭಾಷೆಗಳನ್ನು ಮಾತನಾಡ್ತಾರೆ, ಹೆಚ್ಚಾದಂಥ ವಿವೇಕ ಉಳ್ಳವರಾಗಿರ್ತಾರೆ, ಹೆಚ್ಚಾದಂಥ ಜ್ಞಾನ ಉಳ್ಳವರಾಗಿರ್ತಾರೆ. ಹೇಗೆ ಅಂದರೆ ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೂ ಕೂಡ ಜ್ಞಾನೋದಯವಾಗ್ತದೆ. ನಿಮ್ಮ ಜೀವಿತದಲ್ಲಿ ನಿರೀಕ್ಷೆ ಬರಬೇಕಂದ್ರೆ ವಾಕ್ಯ ಓದಬೇಕು. ನಿಮ್ಮ ಜೀವಿತದಲ್ಲಿ ನೀವು ನಂಬಿಕೆ ಉಳ್ಳವರಾಗಿ ಜೀವಿಸಬೇಕಂದ್ರೆ ವಾಕ್ಯ ಓದಬೇಕು.
ದೇವರ ಬಳಿ ನೀವು ಬೇಡಿಕೊಂಡಿದ್ದು ನಿಮಗೆ ದೊರೆಯಬೇಕಂದ್ರೆ ನಿಮ್ಮಲ್ಲಿ ವಾಕ್ಯ ನೆಲೆಯಾಗಿರಬೇಕು, ನಿಮ್ಮಲ್ಲಿ ಪ್ರಾರ್ಥನೆ ಇರಬೇಕು. ವಾಕ್ಯ ಇಲ್ಲದೆ, ಪ್ರಾರ್ಥನೆ ಇಲ್ಲದೆ, ಅನೇಕರು ಹೇಳ್ತಾರೆ ಪ್ರಾರ್ಥನೆ ಮಾಡಿ ಅಂತ ತಮ್ಮ ಒಂದು ರಿಕ್ವೆಸ್ಟ್ಗಳನ್ನ, ಮನವಿಗಳನ್ನ ಬೇರೆಯವ್ರ ಬಳಿ ಮಾಡ್ತಾರೆ. ಆದ್ರೆ ದೇವರ ಬಳಿ ಅವರು ಮನವಿಗಳನ್ನ ಮಾಡೋದಿಲ್ಲ, ಪ್ರಾರ್ಥನೆಯನ್ನ ಮಾಡೋದಿಲ್ಲ. ಒಂದೊಂದು ಜಾವದಲ್ಲಿ ಪ್ರಾರ್ಥಿಸಬೇಕು, ಒಂದೊಂದು ಜಾವದಲ್ಲಿ ವಾಕ್ಯವನ್ನ ನಾವು ಧ್ಯಾನಿಸುವವರಾಗಬೇಕು. ಆಗ ಮಾತ್ರವೇ ನಮ್ಮ ಜೀವಿತದಲ್ಲಿ ನಾವು ಬದಲಾವಣೆ ಕಾಣಲಿಕ್ಕೆ ಸಾಧ್ಯ. ಯಾಕೆ ಇರುವಂತ ಪಾಪದಿಂದ ನಿಮಗಿನ್ನೂ ಬಿಡುಗಡೆ ಆಗ್ತಾ ಇಲ್ಲ? ಯಾಕೆ ನಿಮ್ಮ ಜೀವಿತ ಬದಲಾಗ್ತಾ ಇಲ್ಲ? ಯಾಕೆ ಇನ್ನು ಹಳೆಯ ಸ್ವಭಾವದಲ್ಲೇ ಇದ್ದೀರಾ? ಹಳೆಯ ಪಾಪಗಳು ನಿಮ್ಮನ್ನು ಯಾಕೆ ಆಳ್ವಿಕೆ ಮಾಡ್ತಾ ಇದೆ ಅಂದರೆ ನೀವಿನ್ನೂ ಸರಿಯಾಗಿ ದೇವರಲ್ಲಿ ಇಲ್ಲ, ಸರಿಯಾಗಿ ನಿಮ್ಮಲ್ಲಿ ದೇವರ ವಾಕ್ಯವು ವಾಸಿಸ್ತಾ ಇಲ್ಲ. ದೇವರ ವಾಕ್ಯ ಹೇಳ್ತದೆ 37ನೇ ಕೀರ್ತನೆ 31ನೇ ವಚನದಲ್ಲಿ, ದೇವರ ಧರ್ಮೋಪದೇಶವು ಅವನ ಹೃದಯದಲ್ಲಿ ಇರುವುದು, ಅವನು ಜಾರುವುದಿಲ್ಲ. ದೇವರ ವಾಕ್ಯ ನಿಮ್ಮ ಹೃದಯಗಳಲ್ಲಿ ಇರುವಾಗ ಅನೇಕ ಆಲೋಚನೆಗಳು ಬರ್ತದೆ, ಅನೇಕ ಶೋಧನೆಗಳು ಬರ್ತದೆ, ಅನೇಕ ಕಾರ್ಯಗಳು ನಿಮ್ಮನ್ನ ಹಿಂಬಾಲಿಸಬಹುದು. ಆದರೆ ದೇವರ ವಾಕ್ಯವು ನಿಮ್ಮಲ್ಲಿ ವಾಸಿಸುವುದಾದರೆ ನಿಮ್ಮ ಹೃದಯವು ಜಾರುವುದಿಲ್ಲ. ಯೋಸೇಫನು ಕೂಡ ಜಾರಲಿಲ್ಲ. ಯಾಕೆಂದರೆ ದೇವರ ಧರ್ಮೋಪದೇಶವು ಅವನ ಹೃದಯದಲ್ಲಿತ್ತು, ದೇವರ ಭಯ ಅವನ ಹೃದಯದಲ್ಲಿತ್ತು, ದೇವರ ಪ್ರೀತಿ ಅವನ ಹೃದಯದಲ್ಲಿತ್ತು. ಇವತ್ತು ನಮ್ಮ ಹೃದಯದಲ್ಲಿ ನಾವು ಫಲ ಕೊಡಬೇಕಂದ್ರೆ ಅದೇ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. 4ನೇ ವಚನದಲ್ಲಿ, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡದಿದ್ದರೆ ಫಲ ಕೊಡಲಾರಿರಿ. ಫಲವನ್ನು ನೀವು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಫಲಗಳು ಯಾವುವು? ಇವತ್ತು ಫಲಗಳಂದರೆ ಅನೇಕರು ನೆನೆಸ್ಕೊಳ್ಬೋದು, ಈ ಲೋಕದಲ್ಲಿ ಐಶ್ವರ್ಯ, ಆಸ್ತಿ, ಅಂತಸ್ತು, ಮನೆ ಕಟ್ಟುವುದು, ಮಕ್ಕಳನ್ನು ಓದಿಸುವುದು, ಮದುವೆ ಮಾಡಿಸುವುದು, ಆರ್ಥಿಕವಾಗಿ ಚೆನ್ನಾಗಿರುವುದನ್ನು ಫಲ ಅಂದುಕೊಂಡಿದ್ದಾರೆ. ಆರ್ಥಿಕವಾಗಿ ಚೆನ್ನಾಗಿರುವುದನ್ನು ಫಲ ಅನ್ನೋದಿಲ್ಲ. ನೀವು ಒಳಗಿನಿಂದ, ನಿಮ್ಮ ಒಳಗಿನಿಂದ ನೀವು ಫಲವನ್ನು ಕೊಡಬೇಕು. ಎಂತಹ ಫಲ ಕೊಡಬೇಕಂದ್ರೆ ಗಲಾತ್ಯ ಪತ್ರಿಕೆಯಲ್ಲಿ ಬರೆದಿರುವಂತಹ ಫಲವನ್ನು ನೀವು ಕೊಡಬೇಕು. 5ನೇ ಅಧ್ಯಾಯ 21, 22ನೇ ವಚನ ಹೇಳುವ ಫಲವನ್ನು ನೀವು ಕೊಡ್ತಾ ಇದ್ದೀರಾ. ನಿಮ್ಮಲ್ಲಿ ಪ್ರೀತಿ ಇದೆಯಾ? ಸಹನೆ ಇದೆಯಾ? ತಾಳ್ಮೆ ಇದೆಯಾ? ನಿಮ್ಮಲ್ಲಿ ಸೆಲ್ಫ್ ಕಂಟ್ರೋಲ್ ಇದೆಯಾ? ನಿಮ್ಮ ಶರೀರ ಅಭಿಲಾಷೆಗಳನ್ನು ನೀವು ನಾಶಪಡಿಸ್ತಾ ಇದ್ದೀರಾ? ನಿಮ್ಮನ್ನು ನೀವು ದೇವರ ಕರಗಳಿಗೆ ಒಪ್ಪಿಸಿಕೊಟ್ಟು ಜೀವಿಸ್ತಾ ಇದ್ದೀರಾ? ಈ ರೀತಿಯಾದ ಫಲಗಳನ್ನು ನೀವು ಕೊಡಬೇಕು. ಒಳ್ಳೆಯ ವಿಶ್ವಾಸಿಯಾಗಿ, ಶಿಷ್ಯರಾಗಿ ನೀವು ಇರಬೇಕಂದ್ರೆ, ಅನೇಕರು ವಿಶ್ವಾಸಿಗಳಾಗಿದ್ದಾರೆ ಆದರೆ ಇನ್ನೂ ಶಿಷ್ಯರಾಗಿಲ್ಲ. ನೀವು ಬರೀ ವಿಶ್ವಾಸಿಗಳಾಗಿರಬಾರ್ದು. ದೇವರ ವಾಕ್ಯ ಹೇಳ್ತದೆ, ನೀವು ಮತ್ತು ನೀವೇನಾಗ್ತೀರಾ? ನನ್ನ ಶಿಷ್ಯರಾಗುವಿರಿ. ದೇವರಿಗೆ ಮಹಿಮೆಯನ್ನು ಉಂಟು ಮಾಡುವ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಾ. ಬರೀ ನನಗೆ ಯಾವಾಗಲೂ ಕೆಲಸ ಕೆಲಸ ಅಂತ ನಾವು ಒಂದಲ್ಲ ಒಂದು ದಿವಸ ಇದನ್ನೆಲ್ಲ ಬಿಟ್ಟು ಹೋಗ್ತೇವೆ. ನಾವು ಬಿಟ್ಟು ಹೋಗುವಾಗ, ದೇವರ ಮುಂದೆ ನಾವು ನಿಲ್ಲುವಾಗ, ನಾವು ಬರೀ ಈ ಲೋಕದಲ್ಲಿರುವ ಸಂಪಾದನೆಯನ್ನು ದೇವರ ಮುಂದೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಹಣ ಆಗಲಿ, ಆಸ್ತಿ ಆಗಲಿ, ಅಂತಸ್ತಾಗಲಿ, ನಿಮ್ಮ ಜ್ಞಾನ, ಸೌಂದರ್ಯಗಳು ಯಾವುದು ದೇವರಿಗೆ ಬೇಕಾಗಿಲ್ಲ. ಯಾಕೆಂದರೆ ಆಕಾಶವು ಆತನ ಸಿಂಹಾಸನ, ಭೂಮಿಯು ಆತನ ಪಾದಪೀಠವಾಗಿದೆ. ಇದರಲ್ಲಿರುವಂಥ ಸಮಸ್ತವು ಆತನದೇ ಆಗಿದೆ. ಆತನದೇ ಆಗಿರುವಾಗ ನಾವು ಆತನಿಗೆ ಏನು ಕೊಡಲಿಕ್ಕೆ ಸಾಧ್ಯವಾಗ್ತದೆ? ನಮ್ಮ ಜೀವಿತಗಳಲ್ಲಿ ನಾವು ದೇವರಲ್ಲಿ ನೆಲೆಯಾಗಿರಬೇಕು. ಬಿಸಿ ಅಂತ ಹೇಳಿ ದೇವರಿಂದ ದೂರವಿರಬೇಡಿ. ಪಾಪಗಳಲ್ಲಿ ಬೀಳ್ತೀರಾ, ಶೋಧನೆಗಳಲ್ಲಿ ಬೀಳ್ತೀರಾ, ಕಷ್ಟಗಳಲ್ಲಿ ಬೀಳ್ತೀರಾ. ಹಾಗೆ ಅನೇಕ ಸಮಸ್ಯೆಗಳು ನಿಮ್ಮನ್ನ ಹಿಂದಟ್ಟಿ ಬರ್ತವೆ. ಆಗ ನಿಮ್ಮ ಜೀವಿತದಲ್ಲಿ ನೀವೇನು ಮಾಡ್ತೀರಾ ಅಂದರೆ, ನನಗೆ ಈ ಜೀವಿತವೇ ಬೇಡ ಅಂತ ಅನೇಕ ಕ್ರೈಸ್ತರಾಗಿರೋರು ಸಹ ಯಾಕೆ ಇವತ್ತು ಸುಸೈಡ್ಗಳನ್ನು ಮಾಡ್ತಾ ಇದ್ದಾರೆ ಅಂದರೆ, ಯಾಕೆಂದರೆ ಅವರಲ್ಲಿ ದೇವರ ಕುರಿತಾದ ನಿರೀಕ್ಷೆ ಇಲ್ಲ. ಯಾವ ಮನುಷ್ಯನಲ್ಲಿ ನಿರೀಕ್ಷೆ ಇರ್ತದೋ ಅವನು ಯಾವಾಗಲೂ ಏನಾಗ್ತಾನೆ? ಭರವಸೆಯಿಂದ ಇರ್ತಾನೆ. ನಿರೀಕ್ಷೆ ಇಲ್ಲದ ಜೀವಿತಗಳನ್ನು ನೋಡುವಾಗ ಅಲ್ಲಿ ಅವರಿಗೆ ಈ ಜೀವಿತವೇ ವ್ಯರ್ಥ, ಯಾಕೆ ಬದುಕಬೇಕು, ಯಾರಿಗೋಸ್ಕರ ಬದುಕಬೇಕು, ಯಾವುದಕ್ಕೋಸ್ಕರ ಬದುಕಬೇಕಂತ ತಮ್ಮ ಜೀವಿತವನ್ನೇ ನಾವು ಬದುಕಿರುವುದೇ ವ್ಯರ್ಥವಾಗಿದೆ ಎಂದು ಲೈಫನ್ನು ಎಂಡು ಮಾಡಿಕೊಳ್ತಾರೆ. ಆದರೆ ಕ್ರಿಸ್ತನಲ್ಲಿ ನೀವು ನಿರೀಕ್ಷೆ ಇಟ್ಟುಕೊಳ್ಳುವುದಾದರೆ, ಸಮಸ್ಯೆಗಳು ಬರುವಾಗ, ಶೋಧನೆ ಬರುವಾಗ, ಅನೇಕ ಕಾರ್ಯಗಳು ಬರುವಾಗ ನಿಮ್ಮ ಜೀವನದಲ್ಲಿ ನೀವು ಬಲವನ್ನು ಹೊಂದುವವರಾಗಿರ್ತೀರಾ. ನಿಮ್ಮ ಜೀವಿತದಲ್ಲಿ ಭರವಸೆಯಿಂದ ಇರ್ತೀರಾ. ಯಾವಾಗ ಅಂದರೆ ದೇವರನ್ನು ನಿರೀಕ್ಷಿಸಬೇಕು. ಈ ನಿರೀಕ್ಷೆ ಎಲ್ಲಿಂದ ಬರ್ತದೆ ಅಂದರೆ, ದೇವರ ವಾಕ್ಯವನ್ನು ಓದುವಾಗ ದೇವರ ಪರಿಶುದ್ಧ ಆತ್ಮನು ನಿಮ್ಮಲ್ಲಿ ಕಾರ್ಯವನ್ನು ಮಾಡ್ತಾರೆ. ನೀವು ಓದುವಂಥ ವಾಕ್ಯಗಳು, ಕೇಳುವಂಥ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭವಾಗ್ತದೆ. ಪರಿಶುದ್ಧ ಆತ್ಮನ ಮೂಲಕವಾಗಿ ಆ ವಾಕ್ಯಗಳು ಕಾರ್ಯ ಮಾಡ್ತದೆ. ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯವು ಯಾವ ಇಬ್ಬಾಯಿ ಕತ್ತಿಗಿಂತ
ಎಲ್ಲಕ್ಕಿಂತಲೂ ಹದವಾಗಿರುವಂಥದ್ದು. ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಕಾಣ್ತೇವೆ ದೇವರ ವಾಕ್ಯಕ್ಕೆ ಎಷ್ಟು ಬಲ ಇದೆ, ಎಷ್ಟು ಬಲ ಉಳ್ಳದೆಂತ. ದಯಮಾಡಿ ನೀವು ಸಮಯ ಇಲ್ಲ ಅಂತ ಹೇಳಿ ಬರೀ ವ್ಯರ್ಥ ಕಾರ್ಯಗಳಲ್ಲಿ ಸಮಯವನ್ನು ಕಳೆಯದೆ ದಯಮಾಡಿ ನೀವು ಸಮಯವನ್ನು ಬಹು ಬೆಲೆ ಉಳ್ಳದಂತ ಉಪಯೋಗಿಸಿಕೊಂಡು ದೇವರಿಗಾಗಿ ಜೀವಿಸ್ರಿ. ಬೇರೆ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಆದರೆ ದೇವರಿಗೂ ಕೂಡ ನಿಮ್ಮ ಜೀವಿತದಲ್ಲಿ ನೀವು ಪ್ರಾಮುಖ್ಯತೆಯನ್ನು ಕೊಡಬೇಕು. ದೇವರ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಯೇಸಪ್ಪ, ಕೇಳಿದಂಥ ವಾಕ್ಯಗಳಿಗಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳುವ ಸಹೋದರ ಸಹೋದರಿಯ ಹೃದಯಗಳಲ್ಲಿ ಮಾತನಾಡಿ ಬದಲಾಯಿಸಬೇಕಾಗಿ ಯೇಸು ನಾಮದಲ್ಲಿ ಬೇಡ್ಕೊಳ್ತೇವೆ ತಂದೆ. ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.